ನೀವು ನಿನ್ನೆಯಿಂದ ಈ ನ್ಯೂಸ್ ಕೇಳಿರ್ತೀರಾ. ಇಂಡಿಯಾದಲ್ಲಿ ಟೆಲಿಗ್ರಾಮ್ ಬ್ಯಾನ್ ಆಗ್ತಿದೆ. ಇವನ್ ಕೆಲವರು ಇನ್ಸ್ಟಾದಲ್ಲೂ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಈಗೇನ್ ಆಪ್ ನ ಅನ್ಇನ್ಸ್ಟಾಲ್ ಮಾಡ್ಬೇಕಾ, ಇದಕ್ಕೇನಾದ್ರೂ ಸೊಲ್ಯೂಷನ್ ಇದೆನಾ, ಬ್ಯಾನ್ ಆದ್ರೆ ನಮ್ಮ ಅಕೌಂಟ್ ಏನಾಗುತ್ತೆ, ಇತ್ಯಾದಿ ಇತ್ಯಾದಿ. ಸೊ ನೋಡಿ, ತುಂಬಾ ಜನಕ್ಕೆ ಟೆಲಿಗ್ರಾಮ್ ಯಾಕೆ ಬ್ಯಾನ್ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಸೊ ಟೆಲಿಗ್ರಾಮ್ ನಿಜವಾಗ್ಲೂ ಬ್ಯಾನ್ ಆಗುತ್ತಾ? ಬ್ಯಾನ್ ಆದ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ನೀವೊಬ್ಬ ಕ್ರಿಯೇಟರ್ ಇದೀರಾ, ಇಲ್ಲ ಟೆಲಿಗ್ರಾಮ್ ಇಂದ ಅರ್ನಿಂಗ್ ಮಾಡ್ತೀರಾ? ಯಾಕಂದ್ರೆ ಕೆಲವು ವಾರದ ಹಿಂದೆ ಟೆಲಿಗ್ರಾಮ್ ಚಾನಲ್ ಕೂಡ ಮಾನಿಟೈಸ್ ಆಗ್ತಿತ್ತು. ಸೊ ಈಗ ಆ ಚಾನಲ್ ಎಲ್ಲ ಏನಾಗುತ್ತೆ, ಅದ್ರಲ್ಲೂ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ನ ಯೂಸ್ ಮಾಡಿ ಟ್ಯಾಪ್ ಮಾಡ್ಕೊಂಡು ನೀವೇನಾದ್ರೂ ಅರ್ನಿಂಗ್ ಮಾಡ್ಕೊಂಡಿದ್ರೆ ಅದೇನಾಗುತ್ತೆ? ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಿಮ್ಗೆ ಈ ವಿಡಿಯೋದಲ್ಲಿನೇ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಏನು ಮಿಸ್ ಮಾಡ್ಕೋಬೇಡಿ. ಸೊ ವಿಡಿಯೋದಲ್ಲಿ ನಾವು ಫಸ್ಟ್ ಆಗಿ ಯಾಕೆ ಬ್ಯಾನ್ ಆಗ್ತಿದೆ ಅಂತ ತಿಳ್ಕೊಳ್ಳೋಣ. ನಂತರ ನಿಮ್ಮ ಟೆಲಿಗ್ರಾಮ್ ಚಾನಲ್ ನಿಂದ ನೀವು ಈಗ ಅರ್ನಿಂಗ್ಸ್ ಮಾಡ್ತಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಲಾಸ್ಟ್ ಅಲ್ಲಿ ಒಂದು ಹ್ಯಾಮ್ಸ್ಟರ್ ಕಾಂಬ್ಯಾಕ್ಟ್ ಈಗ ಏನಾಗುತ್ತೆ, ಅದು ಕೂಡ ಬ್ಯಾನ್ ಆಗುತ್ತಾ ಅಥವಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಈಗ ಮ್ಯಾಟರ್ಗೆ ಬರೋಣ. ಕೆಲವು ಜನ ಹೇಳ್ತಿದ್ದಾರೆ ಬ್ಯಾನ್ ಆಗೋಕೆ ಮುಖ್ಯ ಕಾರಣ ಟೆಲಿಗ್ರಾಮ್ ಏನಿದೆ ವಾಟ್ಸ್ಆಪ್ ಗೆ ಕಾಂಪಿಟೇಷನ್ ಕೊಡ್ತಾ ಇದೆ ಅಂತ. ನೋಡಿ, ಈ ರೀತಿ ಫೇಕ್ ನ್ಯೂಸ್ ಕೂಡ ಸ್ಪ್ರೆಡ್ ಆಗುತ್ತೆ. ಇದೊಂದು ಕಾರಣ ಟೆಲಿಗ್ರಾಮ್ ಬ್ಯಾನ್ ಆಗೋಕೆ. ಸೊ ಮೇನ್ ಮ್ಯಾಟರ್ ಏನಂದ್ರೆ, ಟೆಲಿಗ್ರಾಮ್ ನ ಸಿಇಒ ಇದಾರಲ್ಲ, ಪವೇಲ್ ದುರೋ, ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಟೆಲಿಗ್ರಾಮ್ ಮೇಲೆ ಅಲಿಗೇಷನ್ ಇದೆ, ಅಂದ್ರೆ ಆರೋಪ ಇದೆ, ಇದರಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ. ಅಂದ್ರೆ ಈ ರೀತಿ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡೋದಲ್ಲದೆ ಸೈಬರ್ ಫ್ರಾಡ್, ಡ್ರಗ್ ಡೀಲಿಂಗ್, ಅಡಲ್ಟ್ ಕಂಟೆಂಟ್ ಹಾಗೂ ಭಯೋತ್ಪಾದಕ ಸಂಘಟನೆಗಳು ಕೂಡ ತಮ್ಮ ಕನ್ವರ್ಸೇಷನ್ ಗೆ ಟೆಲಿಗ್ರಾಮ್ ನೇ ಯೂಸ್ ಮಾಡ್ತಿದ್ದಾರೆ ಅಂತ. ಸೊ ಈ ಎಲ್ಲಾ ಆರೋಪದ ಮೇಲೆ ಫ್ರಾನ್ಸ್ ಗವರ್ಮೆಂಟ್ ಅವರು ಟೆಲಿಗ್ರಾಮ್ ಸಿಇಒ ಪವೇಲ್ ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ಅವರು ಈ ಎಲ್ಲಾ ಅಲಿಗೇಷನ್ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಇನ್ ಕೇಸ್ ಆಗಿಲ್ಲ, ಎಲ್ಲ ಆರೋಪ ನಿಜ ಇದೆ ಅಂದ್ರೆ ಅವ್ರಿಗಂತೂ ಜೈಲ್ ಕಳಿಸ್ತಾರೆ. ಇವನ್ ಫ್ರಾನ್ಸ್ ನಲ್ಲಿ ಟೆಲಿಗ್ರಾಮ್ ಕೂಡ ಬ್ಯಾನ್ ಮಾಡ್ತಾರೆ. ಸೊ ಅದ್ರ ಇಂಪ್ಯಾಕ್ಟ್ ಏನಿದೆ ನಮ್ಮ ದೇಶದಲ್ಲೂ ಬೀಳುತ್ತೆ. ಟೋಟಲ್ ಟೆಲಿಗ್ರಾಮ್ ಯೂಸರ್ಸ್ ಬಂದು 95 ಕೋಟಿ, ಅದರಲ್ಲಿ ಇಂಡಿಯನ್ ಯೂಸರ್ಸೇ ಬಂದು 50 ಲಕ್ಷಕ್ಕಿಂತ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ಇದು ಇಂಡಿಯಾದಲ್ಲೂ ಬ್ಯಾನ್ ಆಗುವಂತಹ ಸಾಧ್ಯತೆ ಇದೆ. ಓಕೆ, ಈಗ ನಿಮ್ಮ ಟೆಲಿಗ್ರಾಮ್ ನಲ್ಲಿ ಒಂದು ಚಾನಲ್ ಇದೆ, ಅದರಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಅಥವಾ ವೆಬ್ಸೈಟ್ ನ ಪ್ರಮೋಟ್ ಮಾಡ್ತಾ ಇದ್ದೀರಾ. ಈಗ ನೀವು ಏನ್ ಮಾಡ್ಬೇಕಂತ ಕೇಳೋದಾದ್ರೆ, ಅದಕ್ಕೆ ಸೊಲ್ಯೂಷನ್ ವಾಟ್ಸ್ಆಪ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಆ ಎಲ್ಲ ನಿಮ್ಮ ಆಡಿಯನ್ಸ್ ಇದಾರಲ್ಲ, ಅಂದ್ರೆ ಟೆಲಿಗ್ರಾಮ್ ಆಡಿಯನ್ಸ್, ಅವರನ್ನ ವಾಟ್ಸ್ಆಪ್ ಚಾನಲ್ ಗೆ ರೀಡೈರೆಕ್ಟ್ ಮಾಡ್ಕೊಳ್ಳಿ. ಒಂದ್ ಪೋಸ್ಟ್ ಮಾಡಿನೋ ಅಥವಾ ಒಂದು ಚಿಕ್ಕ ವಿಡಿಯೋ ಕ್ರಿಯೇಟ್ ಮಾಡಿನೋ ಟೆಲಿಗ್ರಾಮ್ ಇಂದ ವಾಟ್ಸ್ಆಪ್ ಗೆ ನಿಮ್ಮ ಎಲ್ಲ ಆಡಿಯನ್ಸ್ ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇರೋ ದೋಣಿ ಮುಳುಗಬೇಕಾದ್ರೆ ಬೇರೆ ದೋಣಿಗೆ ಶಿಫ್ಟ್ ಆಗೋದೇ ಜಾಣತನ. ಓಕೆ, ಈಗ ಟ್ಯಾಪ್ ಮಾಡೋರು ಏನ್ ಮಾಡ್ಬೇಕು ಅಂದ್ರೆ, ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಅವ್ರು ಏನ್ ಮಾಡ್ಬೇಕು ನೋಡಿ. ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಬರೀ ಟೆಲಿಗ್ರಾಮ್ ನ ಆಸ್ ಎ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರಿಗೇನಷ್ಟು ಮೇಜರ್ ಎಫೆಕ್ಟ್ ಆಗಲ್ಲ. ಇಲ್ಲಿಲ್ಲ ಅಂದ್ರೆ ಬೇರೆ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೋತಾರೆ. ಸೊ ಅವರು ಟೆಲಿಗ್ರಾಮ್ ಇಂದ ಬೇರೆ ಪ್ಲಾಟ್ಫಾರ್ಮ್ ಗೆ ಶಿಫ್ಟ್ ಆಗಿ ಅಲ್ಲಿ ತಮ್ಮ ಕೆಲಸನ ಕಂಟಿನ್ಯೂ ಮಾಡ್ಕೋತಾರೆ. ಹಾಗೇನಾದ್ರೂ ಕಂಟಿನ್ಯೂ ಆದ್ರೆ ನಿಮ್ಗೂ ಕೂಡ ಆ ಅಪ್ಡೇಟ್ ಸಿಗುತ್ತೆ. ಸೊ ಇಷ್ಟಿತ್ತು ಈ ಟೆಲಿಗ್ರಾಮ್ ಬ್ಯಾನ್ ಆಗೋ ಬಗ್ಗೆ ಸುದ್ದಿ. ವಿಡಿಯೋ ಎಲ್ಲಾದ್ರೂ ಇಷ್ಟ ಆಯ್ತು, ಅದಕ್ಕಿಂತ ಮುಖ್ಯವಾಗಿ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಟೆಲಿಗ್ರಾಮ್ ಬ್ಯಾನ್ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ, ಬ್ಯಾನ್ ಆಗ್ಬೇಕೋ ಅಥವಾ ಬೇಡವೋ, ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.